ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಜನ್ಮಕುಂಡಲಿ ಮತ್ತು ಮುಹೂರ್ತವನ್ನು ವಿಶ್ಲೇಷಣೆ ಮಾಡಿದಾಗ ಡಿ.ಕೆ. ಶಿವಕುಮಾರ್ ಅವರು 15/5/1961 ಬೆಳಗಿನ ಜನನವಾಗಿದೆ. ಇವರ ಜಾತಕದ ಪ್ರಕಾರ ನೋಡಿದಾಗ ಕುಜ ನೀಚನಾಗಿ ಚಂದ್ರ ಉಚ್ಚನಾಗಿದ್ದಾನೆ, ನೀಚಭಂಗ ರಾಜಯೋಗ. ಗುರು ನೀಚನಾಗಿ ಶನಿ ಸ್ವಕ್ಷೇತ್ರನಾಗಿದ್ದಾನೆ, ನೀಚಭಂಗ ರಾಜಯೋಗ. ರವಿ ಮತ್ತು ಬುಧ ಒಟ್ಟಿಗೆ ಇರೋದ್ರಿಂದ ಬುಧಾದಿತ್ಯ ಯೋಗ. ಹಾಗೆ ಸಿಂಹ ರಾಶಿಯಲ್ಲಿ ರಾಹು ಇರುವುದರಿಂದ ರಾಹು ತುಂಗ ಯೋಗ. ರವಿ ಮತ್ತು ಚಂದ್ರ ಒಂದೇ ರಾಶಿಯಲ್ಲಿದ್ದು ರವಿಚಂದ್ರ ಯೋಗ. ಗುರು ಮತ್ತು ಶನಿ ಒಂದೇ ರಾಶಿಯಲ್ಲಿ ಧರ್ಮಕರ್ಮಾಧಿಪತಿ ಸಂಯೋಗವಾಗಿರುವುದರಿಂದ ಇದು ವಿಷ್ಣುಲಕ್ಷ್ಮಿ ಯೋಗ ಮತ್ತು ರಾಜಮಂತ್ರಿ ಯೋಗ. ರವಿ ಮತ್ತು ಚಂದ್ರ ಇದು ಕೂಡ ವಿಷ್ಣುಲಕ್ಷ್ಮಿ ಯೋಗ. ಯಾವುದೇ ಪಂಚಮಾಧಿಪತಿಯೊಂದಿಗೆ ಕೇಂದ್ರಾಧಿಪತಿ ಕೂಡಿದಾಗ ರಾಜಮಂತ್ರಿ ಯೋಗ ಇರ್ತದೆ. ಹಾಗೆಯೇ ಮೇಷ ಲಗ್ನಕ್ಕೆ ಶನಿ ಶಶಕ ಯೋಗನೂ ಕೂಡ ಒಂದು ಮಹಾಯೋಗ, ದೊಡ್ಡ ಯೋಗ ಇದೆ. ಹಾಗಾಗಿ ಇವರ ಜಾತಕ ಪ್ರಕಾರ 26/11/2025 ಶನಿ ದಶ ಚಂದ್ರಭುಕ್ತಿ ತುಂಬ ಉಚ್ಚನಾಗಿರುವುದರಿಂದ ಚಂದ್ರಗ್ರಹದ ಮೇಲೆ ಸಂಪೂರ್ಣವಾಗಿ ಗುರುವಿನ ದೃಷ್ಟಿ ಇರುವುದರಿಂದ ಇವರಿಗೆ ಮುಖ್ಯಮಂತ್ರಿ ಯೋಗ ಪ್ರಾರಂಭವಾಗಿದೆ. ಆದರೂ ಕೂಡ 6 ತಿಂಗಳ ಕಾಲ ಇವರ ಯೋಗ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಯೋಗವನ್ನು ನಮ್ಮ ಸಿದ್ದರಾಮಯ್ಯನವರೇ 6 ತಿಂಗಳ ಕಾಲ ಅನುಭವಿಸಿದ್ದಾರೆ. ಆದರೂ ಕೂಡ ಕೊನೆಯ ಕಾಲದಲ್ಲಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇರುವುದು ಬಹಳ ಸಂತೋಷದ ವಿಚಾರ. ಹಾಗಾಗಿ ಅವರ ಜಾತಕವನ್ನು ನಾನು ಈಗಾಗಲೇ ಸುಮಾರು 20 ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ಈ ಹಿಂದೆನೂ ಕೂಡ ಅವರ ಜಾತಕವನ್ನು 2006ನೇ ಇಸ್ವಿಯಲ್ಲಿ ಬರೆದಿದ್ದೆ. ಆ ಟೈಮಲ್ಲಿ ಅವರಿಗೆ ಮುಂದೆ ರಾಜಮಂತ್ರಿ ಆಗುವಂಥ ಯೋಗ ಇದೆ. ಇವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ, ಮುಂದೆ ಉಪಮುಖ್ಯಮಂತ್ರಿಗಳಾಗ್ತಾರೆ, ಮುಂದೆ ಮುಖ್ಯಮಂತ್ರಿಗಳು ಕೂಡ ಆಗ್ತಾರೆ ಅಂತ ಹೇಳಿ 2006ನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲೇ ಪ್ರಿಂಟ್ ಆಗಿದೆ. ಜ್ಯೋತಿಷ್ ಸುಧಾ ಅಂತ ಒಂದು ಪತ್ರಿಕೆ, ಬೆಂಗಳೂರು ಪತ್ರಿಕೆ ಪ್ರಿಂಟ್ ಆಗಿದೆ. ಈಗೂ ನೀವು ನೋಡ್ಬೋದು, ನಾನು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ ಅದನ್ನು. ಹಾಗಾಗಿ ಅಂಥ ಒಂದು ಮಹಾಯೋಗ ಇರುವಂಥ ಕುಂಡಲಿ ಇದು. ಈ ಕುಂಡಲಿಗೆ ಸರಿಯಾದಂಥ ಜಾತಕಗಳನ್ನು ಹುಡುಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದು ಬಹಳ ವಿಶೇಷವಾದಂಥ ಜಾತಕ. ನರೇಂದ್ರ ಮೋದಿಯ ಜಾತಕದಿಂದಲೂ ಕೂಡ ಬಲಾಢ್ಯವಾಗಿದೆ, ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಮುಂದೆ ಡಿ.ಕೆ. ಶಿವಕುಮಾರ್ ಒಳ್ಳೆಯ ದಾರಿಯಲ್ಲಿ ನಡೆದು ಒಳ್ಳೆಯ ಜನರಿಂದ ಸರಿಯಾದ ಹೆಸರು ಗಳಿಸಿಕೊಂಡ್ರೆ ಇವರು ಸಮಾಜದ ಒಂದು ಸಂಪತ್ತಾಗಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ಇವರ ಜಾತಕ ಪ್ರಕಾರ 26/11/25 ಶನಿ ದಶ ಚಂದ್ರಭುಕ್ತಿ ಉಚ್ಚನಾಗಿದ್ದು ಸಿಂಹಾಸನ ಯೋಗ ಇರುವುದರಿಂದ ಇವರಿಗೆ ಮುಖ್ಯಮಂತ್ರಿ ಯೋಗ ಪ್ರಾರಂಭವಾಗಿತ್ತು. ಆದರೆ ಕಾರಣಾಂತರದಿಂದ ಅದು ಹೈಕಮಾಂಡ್ ಸ್ವಲ್ಪ ಲೇಟ್ ಮಾಡಿದೆ. ಆದರೂ ಕೂಡ ಇವಾಗ ನಾಳೆ 3/6/2026 ಬುಧವಾರ ಸಂಜೆ 3:45ರಿಂದ 5:05 ಒಳಗೆ ತುಲಾ ಲಗ್ನದಲ್ಲಿ ತುಂಬ ಒಳ್ಳೆ ಮುಹೂರ್ತ ಇದೆ. ಬುಧವಾರ ಪೂರ್ವಾಷಾಢ ನಕ್ಷತ್ರ ಕೂಡಿದೆ, ಶುಭ ಯೋಗ ಅಂತ ಇದೆ. ಆದರೆ ಇವರ ಕೃತಿಕಾ ನಕ್ಷತ್ರ ಪ್ರಕಾರ ಅದು ಪರಮ ಮಿತ್ರ ತಾರೆ ಆಗಿರುವುದರಿಂದ ಅವರು ಈ ಜಾಗ್ರತೆ ವಹಿಸಿ ಗುರುವಿನ ತಮ್ಮ ನಂಬಿರುವಂಥ ಅಜ್ಜಯ್ಯನ ಮಠಕ್ಕಾಗಲಿ ಅಜ್ಜಯ್ಯ ಸ್ವಾಮಿಯವರಿಗೆ ಒಂದು ಸುವರ್ಣದ ಪವಿತ್ರ ಉಂಗುರವನ್ನು ಮಾಡಿ ಗುರುಗಳಿಗೆ ದಾನವನ್ನು ಕೊಟ್ಟು ಆನಂತರ ಅಧಿಕಾರವನ್ನು ಸ್ವೀಕಾರ ಮಾಡಿದರೆ ಅವರಿಗೆ ಬರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತದೆ. ನಾವು ಕೂಡ ಅಜ್ಜಯ್ಯನ ಭಕ್ತರೇ. ಆದರೆ ನಾವು ಕೂಡ ಸುಮಾರು 10 ವರ್ಷಗಳ ಕಾಲ ಜ್ಯೋತಿಷ್ಯವನ್ನು ಸ್ಟಡಿ ಮಾಡಿ ಈಗಾಗಲೇ ಸಾಗರದಲ್ಲಿ 30 ವರ್ಷದಿಂದ ಜ್ಯೋತಿಷ್ಯವನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಮೊದಲನೇ ಬಹುಶಃ ದೇವೇಗೌಡರ ಪತನ, ಅಂದರೆ ದೇವೇಗೌಡ ಅಧಿಕಾರ ಕಳ್ಕೊಳ್ತಾ ಪ್ರಧಾನಮಂತ್ರಿ ಅಂತ ಹೇಳಿದ್ದೆ. ಆ ಪ್ರಕಾರವಾಗಿ 97ರಲ್ಲಿ ಅವರು ಅಧಿಕಾರವನ್ನು ಕಳ್ಕೊಂಡ್ರು. 10 ತಿಂಗಳಲ್ಲಿ ಮಣ್ಣಿನ ಮಗವರಳಿ ಮನೆಗೆ ಅಂತ ಜೂನ್ 1ನೇ ತಾರೀಕು ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಮಾರ್ಚ್ 31ನೇ ತಾರೀಕು ಅಧಿಕಾರ ಕಳ್ಕೊಂಡ್ರು. ಆವಾಗ ನಮ್ಮ ಡೆಲ್ಲಿಗೂ ಕೂಡ ಕುಮಾರಸ್ವಾಮಿ ಅವರು ಹಾಗೆ ಬಿ.ಎಲ್. ಶಂಕರ್ ಅವರೆಲ್ಲ ಸೇರಿ ನಮ್ಮ ಡೆಲ್ಲಿಗೂ ಕೂಡ ಕರ್ಕೊಂಡು ಹೋಗಿದ್ರು. ಡೆಲ್ಲಿ ತಿರುಪತಿಗೆಲ್ಲ ಹೋಗಿ ಅವರು ಹುಟ್ಟಬಲ್ಲ ತಿರುಪತಿಯಲ್ಲಿ ಮಾಡಿ ಬಂದಿದ್ದೇವೆ, ಅದೆಲ್ಲ ಗೊತ್ತಿರುವಂಥ ವಿಚಾರ. ಕುಮಾರಸ್ವಾಮಿ ಅವರಿಗೂ ಹೇಳಿದ್ದೆ, ಆವಾಗ ಅವರಿಗೂ ಕೂಡ ಮುಖ್ಯಮಂತ್ರಿಗಳಾಗುವಂಥ ಯೋಗ ನಿಮ್ಮ ಕುಂಡಲಿಯಲ್ಲಿ ಪ್ರಬಲವಾಗಿ ರುಚಕ ಯೋಗ ಇದೆ, ನಿಮಗೆ ಮುಖ್ಯಮಂತ್ರಿ ಆಗ್ತೀರಿ ಅಂತ ಅವರು ಪದ್ಮನಾಭನಗರದಲ್ಲೂ ಕೂಡ ಅವ್ರು ಹೇಳಿ ಬಂದಿದ್ದಾರೆ. ಅದೇ ಪ್ರಕಾರ ಅವರು ಕೂಡ ಮುಖ್ಯಮಂತ್ರಿ 2 ಸಾರಿ ಆದರು. ಹಾಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಂಥ ಒಂದು ಮಹಾಯೋಗ ಬಂದಿದೆ. ಅವರು ಕೂಡ ಅಧಿಕಾರವನ್ನು ಚೆನ್ನಾಗಿ ಸಮಾಜಕ್ಕೆ ಒಳಿತಾಗುವ ರೀತಿಯಲ್ಲಿ ಮಾಡಿದರೆ ಅವರಿಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ನಂತರ 28/6/2027
ಶನಿ ದಶಾ ಕುಜ ಬುದ್ಧಿ ಪ್ರಾರಂಭ ಆಗ್ತದೆ. ಕುಜನು ನೀಚನಾಗಿದ್ದು ಚಂದ್ರ ಉಚ್ಚ ನೀಚಭಂಗ ರಾಜಯೋಗ ಇದೆ, ಕುಜತ್ವ ಕೇತು ಯೋಗ ಇದೆ, ಅಧಿಕಾರವನ್ನು ಅನುಭವಿಸ್ತಕ್ಕಂಥ ಯೋಗ ಇದೆ. ಆದರೆ ಶನಿ ಮತ್ತು ಕುಜ ಎದುರ ಬದ ಇರೋದ್ರಿಂದ ಶನಿ ಮಕರದಲ್ಲಿದ್ದಾನೆ, ಕುಜ ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಹಾಗಾಗಿ ಅವರು ಎದುರ ಬದ ಇದ್ದಾಗ ಸ್ವಲ್ಪ ಆ ಟೈಮಲ್ಲಿ ಟಫ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಮುಂದಿನ ಜೂನ್ ತಿಂಗಳಿಂದ 28/6/2027 ಅವರಿಗೆ ಶನಿ ದಶಾ ಕುಜ ಭುಕ್ತಿ ಬರೋದ್ರಿಂದ ಅಲ್ಲಿ ಅಧಿಕಾರಿಗಳಿಂದ ಅಥವಾ ಬೇರೆ ಬೇರೆ ಥರದ ಯಾವುದಾದ್ರು ಒಂದು ಕಾನೂನು ತೊಡಕಲ್ಲಿ ಸಿಗಾಕುವ ಸಾಧ್ಯತೆ ಇರ್ತದೆ. ಆವಾಗ ಶನಿ ಮತ್ತು ಕುಜ ಶಾಂತಿಯನ್ನು ಅವ್ರು ಮಾಡ್ಕೊಳ್ಬೇಕಾಗ್ತದೆ. ಅವಾಗ ಮಾಡಿಕೊಂಡಾಗ ಅವರಿಗೆ ಸಮಾಜ ಸೇವೆ ಮಾಡಲಿಕ್ಕೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅಂತ ಒಂದು ಒಳ್ಳೆಯ ಇರ್ತಕ್ಕಂಥ ಜಾತಕ ಇದು. 28/5/8/27 ಶನಿ ದಶಾ ಕುಜ ಭುಕ್ತಿ ಇರೋದ್ರಿಂದ ಅವಾಗ ಶನಿ ಕುಜ ಶಾಂತಿ ಮಾಡ್ಕೊಳ್ಬೇಕು. ಗುರುವಿಗೆ ಸಂಬಂಧಪಟ್ಟ ಗುರುವಿನ ಮಾರ್ಗದರ್ಶನದಲ್ಲಿ ಅವರು ಪರಿಹಾರ ಮಾಡ್ಕೊಳ್ಬೇಕಾಗ್ತದೆ. ಆನಂತರ ರಾಹು ಭುಕ್ತಿ ಬರ್ತದೆ. ಅವರಿಗೆ ಸಿಂಹ ರಾಶಿಯಲ್ಲಿ ರಾಹು ಇರೋದ್ರಿಂದ ರಾಹು ತುಂಗ ಯೋಗ ಇದೆ. ಅದು 27-31 ಬಹಳ ದೊಡ್ಡ ಯೋಗ. ಅದು ಪಂಚಮ ರಾಹು ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಮತ್ತು ಅಧಿಕಾರ ಗ್ರಹಣ ಮಾಡಿದ ಕಾಲದಲ್ಲೂ ಕೂಡ ರಾಹು ಪಂಚಮದಲ್ಲಿ ಇರೋದ್ರಿಂದ ಅದು ಮತ್ತೆ ಅಧಿಕಾರಕ್ಕೆ ತರುವಂಥ ಯೋಗ ಇದೆ. ಹಾಗಾಗಿ ಅವರು ಸ್ವಲ್ಪ ಶ್ರಮ ವಹಿಸಿ ಎಲ್ಲ ರೀತಿಯಿಂದ ಸಮಾಜಕ್ಕೆ ಬೇಕಾಗಿರೋ ಎಲ್ಲವನ್ನ ಸಪೋರ್ಟ್ ಮಾಡಿದರೆ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಆಗುವಂಥ ಯೋಗ ಕಂಟಿನ್ಯೂ ಆಗ್ಬೋದು ಅಂತ ಕಾಣ್ತಾ ಇದೆ. ಹಾಗಾಗಿ ಅವರಿಗೆ ಅವರ ಕುಳ್ಳಿನೇ ಒಂದು ವಿಚಿತ್ರವಾದಂಥ ಯೋಗದ ಕುಂಡಲಿ. ಹಾಗಾಗಿ 31ರಿಂದ ಮತ್ತೆ ಶನಿ ದಶಾ ಗುರುಭುಕ್ತಿ ನೀಚಭಂಗ ರಾಜಯೋಗ ಇರೋದ್ರಿಂದ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಳ್ಳೆ ಒಂದು ಹೆಸರನ್ನು ಗಳಿಸಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇವರ ಅಧಿಕಾರ ತುಂಬ ಉಳಿಯುವಂಥ ಸಾಧ್ಯತೆ ಇದೆ. ಇವರ ಜಾತಕವನ್ನು ನೋಡಿದಾಗ ತುಂಬ ಉತ್ತಮವಾದ ಜಾತಕ. ಈಗಾಗಲೇ ನಾನು ಕೂಡ ಇದನ್ನ 1/6/26 ಸೋಮವಾರ ಸಂಜೆ ಅಧಿಕಾರ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ನಷ್ಟಪಾಟಿ ಇರೋದ್ರಿಂದ ಇದು ಅತ್ಯಂತ ಒಳ್ಳೆಯದಲ್ಲ, ಅಶುಭವಾಗಿದೆ ಅಂತ ಹೇಳಿ ಬರೆದು ಹಾಕಿದ್ದೆ. 3/6/26 ಬುಧವಾರ ಸಂಜೆ 3:45ರಿಂದ 5:55 5 ಗಂಟೆ 5 ನಿಮಿಷವರೆಗೆ ತುಲಾಲಗ್ನ ಪ್ರಸ್ತುತವಾಗಿರೋದ್ರಿಂದ ಇಲ್ಲಿ ಸುವರ್ಣ ದಾನ ಕೂಡ ಅಧಿಕಾರ ಸ್ವೀಕಾರ ಮಾಡಿದರೆ ಅವರಿಗೆ ಅಧಿಕಾರಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ಜಾತಕನೂ ಹೇಳ್ತಾ ಇದೆ. ಹಾಗಾಗಿ ಈ ಹಿಂದೆ ಹೇಳಿದಂತೆ ಅವರಿಗೆಲ್ಲ ರೀತಿಯಿಂದ ಪೂಜೆ ಪುನಸ್ಕಾರಗಳನ್ನು ಗುರುಮಠಕ್ಕೆ ಸಾಕಷ್ಟು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಒಳ್ಳೆಯದಾಗುವಂಥ ಯೋಗ ಇದೆ. ನನಗೂ ಕೂಡ ಒಂದು ಸಾರಿ ಫೋನ್ ಮಾಡಿ ಮೇಕೆದಾಟು ಯೋಜನೆ ಸಂದರ್ಭದಲ್ಲಿ ಮಳವಳ್ಳಿ ಶಿವಣ್ಣ ಫೋನ್ ಮಾಡಿಸಿದ್ರು. ನಾನು ಯಾವಾಗ ಮುಖ್ಯಮಂತ್ರಿ ಮಾಡಿದ್ರೆ ಕೇಳಿದ್ರು. ಆ ಟೈಮಲ್ಲಿ ಹೇಳಿದ್ದೆ ಅವರಿಗೆ, ನೀವು ಬಂದು ಉಪಮುಖ್ಯಮಂತ್ರಿಗಳಾಗಿ ಆನಂತರ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಯೋಗ ನಿಮ್ಮ ಜಾತಕದಲ್ಲಿ ಪ್ರಬಲವಾಗಿದೆ, ಹಾಗಾಗಿ ನಿಮ್ಮ ಸಾಮಾನ್ಯ ಜಾತಕ ಅಲ್ಲ, ತುಂಬ ಪ್ರಬಲವಾಗಿದೆ ಅಂತ ಹೇಳಿದ್ದೆ. ಆ ಪ್ರಕಾರವಾಗಿ ಅವರಿಗೆ ಈಗ ಒಳ್ಳೆ ಕಾಲ ಬಂದಿದೆ. ಸಮಾಜಕ್ಕಾಗಿ ಅವರು ಒಳ್ಳೆ ಕೆಲಸ ಮಾಡಲಿ, ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತ ಕೇಳ್ತಾ ಇದ್ದೇವೆ. ಹಾಗೆ ಮುಹೂರ್ತವನ್ನು ವಿಚಾರ ಮಾಡಿದಾಗ ಲಗ್ನಾತ್ ಕೇಂದ್ರ ಸ್ಥಾನದಲ್ಲಿ ಗುರು ಉಚ್ಚನಾಗಿರೋದ್ರಿಂದ 1,00,000 ದೋಷವನ್ನು ಪರಿಹಾರ ಮಾಡುವಂಥ ಯೋಗ ಇದೆ ತುಲಾ ಲಗ್ನಕ್ಕೆ. ಹಾಗೆ ಅದು ಕೂಡ ತುಂಬ ಒಳ್ಳೆ ಫಲ ಕೊಡ್ತದೆ. ಹಾಗೆ ಲಗ್ನಾತ್ 7ನೇ ಮೇಲೆ ಕುಜ ಇರೋದ್ರಿಂದ ಅದು ರುಚಕ ಯೋಗವನ್ನು ಉತ್ಪತ್ತಿ ಮಾಡೋದ್ರಿಂದ ಅದು ಕೂಡ ಒಳ್ಳೆ ಫಲ ಕೊಡುವ ಸಾಧ್ಯತೆ ಇದೆ. ತುಲಾ ಲಗ್ನಕ್ಕೆ ರಾಜಯೋಗಕಾರಕನಾಗಿರ್ತಕ್ಕಂತಹ ಶನಿ ಲಗ್ನಾತ್ 6ನೇ ಸ್ಥಾನದಲ್ಲಿದ್ದಾಗ ಶತ್ರುಗಳು ಕೂಡ ಶಾಂತ ರೀತಿಯಿಂದ ಅವರಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಯೋಗ ಇದೆ. ತುಲಾ ಲಗ್ನಕ್ಕೆ ಬಾಧಕಾಧಿಪತಿ ರವಿ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ರಾಜಕೀಯವಾಗಿ ಸ್ವಲ್ಪ ಬೇರೆ ಪಕ್ಷದವರು ಅವರನ್ನ ಕಾಲೆಳೆಯುವ ಪ್ರಯತ್ನವನ್ನು ಬಹಳ ಮಾಡುವ ಸಾಧ್ಯತೆ ಇರುತ್ತೆ. ರವಿ ಮತ್ತು ಶನಿ ದೃಷ್ಟಿ ಇರುತ್ತೆ. ಹಾಗಾಗಿ ಅದನ್ನು ತುಂಬ ಹುಷಾರಿಂದ ಹ್ಯಾಂಡಲ್ ಮಾಡಿದರೆ ಅವರಿಗೆ ಅಧಿಕಾರವನ್ನು ಪೂರ್ಣ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಈ ಒಂದು ಮುಹೂರ್ತ ಮಾತ್ರ ತುಂಬ ಚೆನ್ನಾಗಿ ಬುಧ ಶುಕ್ರ ಯೋಗ, ಹಂಸ ಯೋಗ, ರುಚಕ ಯೋಗ, ಹಾಗೆಯೇ ಪರಿವರ್ತನ ಯೋಗ, ರಾಹು ಪಂಚಮದಿರೋದ್ರಿಂದ ಒಳ್ಳೆ ಯೋಗ ಇದೆ, ಪ್ರಬಲ ಧನ ಯೋಗ ಎಲ್ಲ ಇದೆ. ಹಾಗಾಗಿ ಇವರ ಮಾರ್ಗದರ್ಶನ ಸರಿಯಾದ ರೀತಿಯಿಂದ ಹೋಗಲಿ. ಹಾಗೆ ಸಿದ್ದರಾಮಯ್ಯನವರು ಕೂಡ ಸರಿಯಾದ ರೀತಿಯಿಂದ ಇದಕ್ಕೆ ಸಹಕಾರವನ್ನು ಕೊಟ್ಟರೆ ಮುಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಂತ ಒಂದು ಸಹಕಾರ ಸಿದ್ದರಾಮಯ್ಯನವರು ಮಾಡಬೇಕು. ಮತ್ತು ಎಲ್ಲ ಮಂತ್ರಿಮಂಡಲದವರು ಹಾಗೆ ಗೆದ್ದಿರ್ತಕ್ಕಂಥ ಎಲ್ಲ 140 ಜನ MLAಗಳು ಕೂಡ ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ದಾವಣಗೆರೆ ಎಲೆಕ್ಷನ್ ಕೂಡ ನಾನು SS ಮಲ್ಲಿಕಾರ್ಜುನ ಪುತ್ರನಾಗಿರ್ತಕ್ಕಂಥ ಸಮರ್ಥ ಮಲ್ಲಿಕಾರ್ಜುನ ಗೆಲ್ತಾನಂತೂ ಕೂಡ ಭವಿಷ್ಯವನ್ನು ಬರೆದು ವಾಟ್ಸಪ್ ಫೇಸ್ಬುಕ್ಕೆಲ್ಲ ಹಾಕಿದ್ದೆ. ಆ ಪ್ರಕಾರವಾಗಿ ಸತ್ಯವಾಗಿದೆ. ಹಾಗೆ ನಿಮ್ಮ ಸಿಗ್ಗಾವಿದು ಕೂಡ ಸತ್ಯವಾಗಿದೆ. ಹಿಂದೆ ಬೈ ಎಲೆಕ್ಷನ್ ಹಿಡಿದೆಲ್ಲ ಭವಿಷ್ಯ ಸತ್ಯವಾಗಿದೆ. ಮತ್ತು ನಾನು ನುಡಿದಂಥ ಭವಿಷ್ಯ 100ಕ್ಕೆ 100 ಸತ್ಯವಾಗಿರೋದ್ರಿಂದ ದೇವೇಗೌಡರ ಪತ್ರದಿಂದ ಹಿಡಿದು ಮೋದಿ ಗುಜರಾತಿನ ಮುಖ್ಯಮಂತ್ರಿ ಪ್ರಧಾನಿ ಆಗ್ತಾರೆ, ಪ್ರಧಾನಿ ಆದ ನಂತರ 3 ಅವಧಿ ಅವರೇ ಪ್ರಧಾನಿ ಆಗಿರ್ತಾರೆ ಅಂತ ಹೇಳಿದ್ದು ಕೂಡ ಸತ್ಯ ಸಾಕ್ಷಿ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯ ಹೋದ ಅವಧಿಯಲ್ಲೂ ಕೂಡ ಪೂರ್ಣಾವಧಿ ಮಾಡ್ತಾರೆ ಅಂತ ಹೇಳಿದ್ದೇನೆ. ಪ್ರಸನ್ನ ಕುಮಾರ್ ಶಿವಮೊಗ್ಗದವರು ಕೂಡ ಅವರಿಗೆ MLC ಆಗೋ ಯೋಗ ಇದೆ, ಒಂದ್ಸರಿ MLC ಆಗಿದ್ದಾರೆ. ಕಾಗೋಡು ತಿಮ್ಮಪ್ಪನವರು ಕೂಡ ಅವರು ಸಭಾಧ್ಯಕ್ಷರಾದಾಗ ಅವರಿಗೆ ಕೂಡ ಮಂತ್ರಿ ಆಗೋಂಥ ಯೋಗ ಇದೆ ಅಂತ ಹೇಳಿದ್ದೇನೆ. ಈಗ ಅನೇಕ ಎಲ್ಲ ಘೋಷಣೆಗಳನ್ನು ಹೇಳ್ಕೊಂಡು ಬಂದಿದ್ದೇನೆ.
ಹಾಗಾಗಿ ಎಲ್ಲವೂ ಕೂಡ ಸತ್ಯವಾಗಿದೆ. ಯಡಿಯೂರಪ್ಪನಿಗೂ ಕೂಡ 2006ನೇ ಇಸ್ವಿಯಲ್ಲಿ ನಾನು ಭವಿಷ್ಯ ಹೇಳಿದ್ದೆ, 4ನೇ ಇಸ್ವಿಯಲ್ಲಿ ಇವರಿಗೆ 6ನೇ ಇಸ್ವಿಗೆ ಇವರು ಮುಖ್ಯಮಂತ್ರಿ ಯೋಗ ಪ್ರಾರಂಭ ಆಗುತ್ತೆ ಅಂತ. ಮುಖ್ಯಮಂತ್ರಿಯಾಗಿ ಅವರು ಮೊದಲು ಉಪಮುಖ್ಯಮಂತ್ರಿಯಾಗಿ ಆಮೇಲೆ ಮುಖ್ಯಮಂತ್ರಿಗಳಾಗಿ ಅವರು ಕೂಡ 4 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗೆ ನಮ್ಮ KS ಈಶ್ವರಪ್ಪರ ಉಪಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿದ್ದೆ, ಆ ಪ್ರಕಾರ ಆಗಿದೆ. ಆರ್ ಅಶೋಕ ಉಪಮುಖ್ಯಮಂತ್ರಿ ಆಗಿದೆ ಅಂತ ಹೇಳಿದ್ದೆ, ಅದು ಆಗಿದೆ. ಇನ್ನು ಅನೇಕ ನೂರಾರು ಭವಿಷ್ಯಗಳನ್ನು ಸತ್ಯ ಮಾಡಿ ತೋರಿಸಿದ್ದೇನೆ. ಹಾಗಾಗಿ ಇದು ತುಂಬ ಒಳ್ಳೆ ಮುಹೂರ್ತ ಇದೆ. ಇಷ್ಟೇ ನಾನು ಹೇಳೋದು ಶಿವಕುಮಾರ್ ಅವರಿಗೆ, ರಾಜ್ಯವನ್ನು ಒಳ್ಳೆ ನಡೆಸೋದ್ರ ಮೂಲಕ ನೀವು ಗುರುವಿನ ಅಧ್ಯಯನ ಮಟ್ಟಕ್ಕೆ ಹೋಗಿ ಒಂದು ಪವಿತ್ರದ ಉಂಗುರವನ್ನು ಮಾಡಿಸಿ ಗುರುಗಳಿಗೆ ಅರ್ಪಣೆಯನ್ನು ಮಾಡಿ ಬಂದು ನೀವು ಅಧಿಕಾರವನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ನಾನು ಬೆಂಗಳೂರಿಗೆ ಬಂದಾಗ ನಿಮ್ಮನ್ನು ಭೇಟಿ ಆಗ್ತೀನಿ. ಭಾಳ ಸರಿ ಬಂದಾಗ ಪ್ರಯತ್ನ ಮಾಡಿದ್ವಿ, ನೀವು ಎಲ್ಲ ಡೆಲ್ಲಿ ಹಾಗೆ ಬೇರೆ ಬೇರೆ ಕಡೆ ಹೋಗಿದ್ರಿ. ನಿಮ್ಮ ಎಲ್ಲ ಶಿಷ್ಯಗಳು ಕೂಡ ನಮಗೆ ಭಾಳ ಸರಿ ನಿಮ್ಮನ್ನು ಭೇಟಿ ಮಾಡಿಸೋ ಪ್ರಯತ್ನ ಮಾಡಿದೆ. ಆ ಟೈಮಲ್ಲಿ ನೀವು ಬ್ಯುಸಿಯಾಗಿದ್ರಿ ಮತ್ತು ನಾ ಬಂದು ಒಂದು ದಿವಸ ಇರೋದು, ನೀವು ಎಲ್ಲ ಹೋಗಿರ್ತೀರಿ, ಸರಿ ಆಗಲಿಲ್ಲ. ಹಾಗಾಗಿ ಈ ಸಾರಿ ಬರ್ತಾ ಇದ್ದೀನಿ. ಬಂದಾಗ ಅವಕಾಶ ಸಿಕ್ಕರೆ 6 ಮತ್ತು 7ನೇ ತಾರೀಕಿನ ದಿವಸ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಅವಕಾಶ ಸಿಕ್ಕರೆ ತಾವು ಅವಕಾಶವನ್ನು ಮಾಡಿಕೊಟ್ರೆ ನಾನು ಕೂಡ ನಿಮ್ಮ ಹತ್ತಿರ ಬಂದು ನಿಮಗೆ ಒಳ್ಳೆ ಸಲಹೆಯನ್ನು ಕೊಡ್ತೇನೆ. ನಾನು ಕೂಡ 30 ವರ್ಷಗಳ ಕಾಲ ಸಾಗರದಲ್ಲಿ ಜ್ಯೋತಿಷ್ಯವನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ. ನಾನು ನುಡಿದಂತೆ ಇದುವರೆಗೆ ಎಲ್ಲ ಭವಿಷ್ಯಗಳು ಸತ್ಯವಾಗಿದೆ. ಇದು ಶತಸಿದ್ಧ. ನೀವು ವಾಟ್ಸಪ್ಪು, ಫೇಸ್ಬುಕ್ಕು ಯಾವುದರ ಬೇಕಾದ್ರೆ ತೆಗೆದು ನೋಡ್ಬೋದು. ಇದರ ಯಾವುದೇ ಥರ ರಾಜಿ ಉತ್ತರ ಇಲ್ಲ, ಎಲ್ಲವೂ ಕೂಡ ಸತ್ಯವಾಗಿರೋದು ನಿಮ್ಮ ಕಣ್ಣಲ್ಲಿ ಕಾಣುತ್ತೆ. ಈಗ DK ಶಿವಕುಮಾರ್ ಅವರಿಗೂ ಕೂಡ ಮುಖ್ಯಮಂತ್ರಿ ಆಗೋ ಯೋಗ ಬಂದಿರೋದ್ರಿಂದ ಅವರು ಒಳ್ಳೆ ಮುಹೂರ್ತದಲ್ಲಿ ಪದಗ್ರಹಣ ಮಾಡ್ತಾ ಇರೋದು ನಮಗೆ ಸಂತೋಷ ವಿಚಾರ. ಅಜ್ಜಯ್ಯನವರು ಕೂಡ ಅದೇ ಮುಹೂರ್ತ ಕೊಟ್ಟಿದ್ದಾರೆ. ಅಜ್ಜಯ್ಯನವರು ನಾನು ಇದನ್ನು ಅವರು ವಾಟ್ಸಪ್ಪಿಗೆ ಹಾಕಿದ್ದೆ, ಅವರು ಕೂಡ ನೋಡಿ ಅದೇ ಮುಹೂರ್ತವನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ, ಅದು ಸಂತೋಷ ವಿಚಾರ. ಹಾಗೆ ನಮ್ಮ ಆರಾಧ್ಯರವರು ನಮಗೆ ಪರಿಚಯ ಇರ್ತಕ್ಕಂಥವರೇ, ಅವರು ಕೂಡ ಗುರುರಾಜ್ ಉಜ್ಜಯಿನಿಯವರ ಶಿಷ್ಯರಾಗಿದ್ದರು. ಅವರು ಕೂಡ DK ಶಿವಕುಮಾರ್ ಜೊತೆಗಿದ್ದಾರೆ, ಅದು ಸಂತೋಷದ ವಿಚಾರಣೆ. ಹಾಗೆ ದ್ವಾರಕನಾಥ್ ಅವರು ಒಳ್ಳೆಯವರಿದ್ದಾರೆ. ಎಲ್ಲರೂ ಸೇರಿ ಒಳ್ಳೆಯ ಮುಹೂರ್ತ ಕೊಟ್ಟಿದ್ದೇವೆ. ಈ ಮುಹೂರ್ತದ ಬಲದಿಂದ ಅವರ ಅಧಿಕಾರ ಪೂರ್ಣಾವಧಿ 2 ವರ್ಷಗಳ ಕಾಲ ಚೆನ್ನಾಗಿ ಆಡಳಿತವನ್ನು ಮಾಡಿ ಸಮಾಜಕ್ಕೆ ಒಳಿತನ್ನು ಮಾಡಲಿ. ಎಲ್ಲ ರೀತಿಯಿಂದ ಅವರ ಜಾತಕದ ಬಲ ಚೆನ್ನಾಗಿ ನಡೀಲಿ. ಮುಂದೆ 28ಕ್ಕೂ ಕೂಡ ಇವರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಇವರ ಆಡಳಿತ ಚೆನ್ನಾಗಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮುಹೂರ್ತಕ್ಕೆ ಕಾಳಸರ್ಪ ಯೋಗ ಇರೋದ್ರಿಂದ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅವರು ತಮ್ಮ ಶಕ್ತಿಗೆ ಅನುಸಾರವಾಗಿ ತುಲಾಭಾರ ಸೇವೆಯನ್ನು ಕೂಡ ಕುಕ್ಕೆ ಸುಬ್ರಹ್ಮಣ್ಯದಲ್ಲಾಗಲಿ, ಘಾಟಿ ಸುಬ್ರಹ್ಮಣ್ಯದಲ್ಲಾಗಲಿ, ಕಾಳಹಸ್ತಿಯಲ್ಲಾಗಲಿ ಮಾಡ್ಕೊಂಡು ಬರಬೇಕು. ಮಾಡ್ಕೊಂಡು ಬಂದಾಗ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಮೇಷಲಗ್ನಿಗೆ ರವಿಚಂದ್ರ ಯೋಗ, ಹಾಗೆ ಪಂಚಮಾಧಿಪತಿ ಮತ್ತು ಚತುರ್ಥಾಧಿಪತಿ ಕೂಡಿದ್ರಿಂದ ತುಂಬ ಪ್ರಬಲ ಯೋಗ ಇದೆ. 1 ವರ್ಷಗಳ ಕಾಲ ತುಂಬ ಚೆನ್ನಾಗಿ ನಡೀತದೆ. ಹಾಗೆ 2027ನೇ ಇಸ್ವಿ ಜೂನ್ 2ನೇ ತಾರೀಕು ನಂತರ 7.5 ಶನಿನೂ ಕೂಡ ಬರ್ತಾ ಇದೆ. ಆ 7.5 ಶನಿನೂ ಕೂಡ ತುಂಬ ಸ್ವಲ್ಪ ಅಶುಭ ಫಲ ಕೊಡಬಹುದು. ಅದಕ್ಕೂ ಕೂಡ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಮತ್ತು 2ನೇ ತಾರೀಕಿಂದ ಗುರುಬಲನು ಕೂಡ ವೃಷಭ ರಾಶಿಯವರಿಗೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ವೃಷಭ ರಾಶಿಯವರಿಗೂ ಕೂಡ ಆ ಒಂದು ಗುರುವಿನ ಅನುಗ್ರಹ ಪ್ರಾಪ್ತಿಯಾಗಲಿಕ್ಕೆ ಅಜ್ಜಯ್ಯನವರ ಆಶೀರ್ವಾದ, ನಿತ್ಯ ಅನುಷ್ಠಾನದ ಆಶೀರ್ವಾದ, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ ಆಶೀರ್ವಾದ, ಗಂಗಾಧರಾಜರ ಆಶೀರ್ವಾದ ಸಂಪೂರ್ಣ ಅವರಿಗೆ ಸಿಗಲಿ. ಸಮಾಜಕ್ಕೆ ಒಳಿತಾಗಲಿ, ಧರ್ಮದಿಂದ ನಡೀಲಿ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂತಹ ಎಲ್ಲ ವೇಣುಗೋಪಾಲ್ ಆಗಲಿ, ಸುರ್ಜೇವಾಲಾ ಆಗಲಿ, ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ವಾದ್ರಾ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸಿ ಆ DK ಶಿವಕುಮಾರಿಗೆ ಅಧಿಕಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಅವರು ಮುಖ್ಯಮಂತ್ರಿ ಯೋಗ ಈಗಾಗಲೇ ಆಗಬೇಕಾಗಿತ್ತು, 6 ತಿಂಗಳು ಲೇಟ್ ಆಗಿದೆ, ಆದರೂ ಕೂಡ ಅದನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೂ ಕೂಡ ನಾವು ಧನ್ಯವಾದ ತಿಳಿಸ್ತಾ ಇದ್ದೇವೆ. ಅವರ ಒಳ್ಳೆ ಆಡಳಿತವನ್ನು ನಾವು ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದೇವೆ. ಅದಕ್ಕೆ ಅವಕಾಶ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಕಲ್ಯಾಣ ಮಠದ ಚೌಡೇಶ್ವರ ಆಶೀರ್ವಾದ ಸದಾಕಾಲ ಇರಲಿ, ಎಲ್ಲವೂ ಕೂಡ ಶುಭವಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ.